ಕೂಡ ಮುನಿಸು ತಣ್ಣಗಾಗಿಲ್ಲ. ಅಲ್ಲಿ ಪ್ರೀತಮ್ ಗೌಡ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಇನ್ನೂ ಕೂಡ ಮುನಿಸು ಹಾಗಾದ್ರೆ ತಣ್ಣಗಾಗಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಸಮಾವೇಶ ನಡೀತಾ ಇತ್ತು. ಆ ಸಮಾವೇಶದಲ್ಲಿ ಪ್ರೀತಮ್ ಗೌಡ ಅವರ ಫೋಟೋನೇ ಇರಲಿಲ್ಲ. ಅಲ್ಲಿ ಹಾಕಿದ್ದಂಥ ಬ್ಯಾನರ್ನಲ್ಲಿ ಅದನ್ನು ತೆಗೆಯಲಾಗಿತ್ತು. ಹಾಗಾದ್ರೆ ಇನ್ನೂ ಕೂಡ ಮುನಿಸು ಶಮನ ಆಗಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಸನದಲ್ಲಿ ಅರಕಲಗೂಡಲ್ಲಿ ನಡೀತಾ ಇದ್ದಂಥ ಒಂದು ಸಮಾವೇಶದ ಬ್ಯಾನರ್ನಲ್ಲಿ ಪ್ರೀತಮ್ ಗೌಡ ಭಾವಚಿತ್ರ ಕಾಣೆಯಾಗಿತ್ತು. ಪ್ರೀತಮ್ ಗೌಡ ಹಾಗೂ ಜೆಡಿಎಸ್ ನಾಯಕರ ನಡುವೆ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳಲಾಗ್ತಾ ಇದೆ. ಅರಕಲಗೂಡಿನ ರಾಮನಾಥಪುರದಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ಸಮಾವೇಶದ ಬ್ಯಾನರ್ನಲ್ಲಿ ಪ್ರೀತಮ್ ಗೌಡ ಭಾವಚಿತ್ರ ಮಾತ್ರ ಕಾಣಿಸ್ತಾ ಇಲ್ಲ. ಬೇರೆ ಎಲ್ಲ MLAಗಳು ಅಥವಾ ಬೇರೆ ನಾಯಕರುಗಳು, ಮುಖಂಡರು ಅವರು ಎಲ್ಲರ ಫೋಟೋಗಳಿದ್ದಾವೆ. ಹಾಗಾದರೆ ಮೈತ್ರಿ ಪಾಳ್ಯದ ಮುಖಂಡರಲ್ವಾ ಪ್ರೀತಮ್ ಗೌಡ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು. ಇದು ಎಲ್ಲೋ ಒಂದು ಕಡೆ ಆ ಬಿರುಕು ಇನ್ನೂ ಹಾಗೆ ಉಳಿದಿದೆ, ಅಸಮಾಧಾನ ಇನ್ನೂ ಹಾಗೆ ಉಳಿದಿದೆ ಅನ್ನೋ ಅಂಥದ್ದನ್ನು ತೋರಿಸತ್ತಾ. ಮೊನ್ನೆ ಅಷ್ಟೇ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಆರಂಭ ಮಾಡಿದ್ರು. ಮುನಿಸನ್ನ ಮರೆತು ಅವರು ಇಲ್ಲಿ ಮೀಟಿಂಗ್ಗಳಲ್ಲೂ ಕೂಡ ಭಾಗಿಯಾಗಿದ್ರು. ಆದರೆ ಈಗ ಅಲ್ಲಿ ಮತ್ತೆ ಸಮಾವೇಶವೊಂದರಲ್ಲಿ ಅರಕಲಗೂಡಿನ ರಾಮನಾಥಪುರದಲ್ಲಿ ನಡೀತಾ ಇರ್ತಕ್ಕಂಥ ಸಮಾವೇಶದಲ್ಲಿ ಇರುವಂಥ ಬ್ಯಾನರ್ನಲ್ಲಿ ಪ್ರೀತಮ್ ಗೌಡ ಫೋಟೋ ಕಾಣಿಸ್ತಾ ಇಲ್ಲ. ಇದು ಒಂದು ಸ್ವಲ್ಪ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಸೇರೋದಕ್ಕೆ ನಿಶಾ ಯೋಗೇಶ್ವರ್ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪಕ್ಷಕ್ಕೆ ಸೇರೋದ್ರ ಬಗ್ಗೆ ಮಾತನಾಡಿದ್ರು. DK ಶಿವಕುಮಾರ್ ಕೂಡ ಅವತ್ತು ನಮ್ಮ ಜೊತೆಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಏನೇನಾಯಿತು ಏನು ಅಂತ ಅನ್ನೋದ್ರ ಬಗ್ಗೆ. ಕಾಂಗ್ರೆಸ್ ಶಾಸಕರನ್ನ ಈಗ ನಿಶಾ ಯೋಗೇಶ್ವರ್ ಭೇಟಿಯಾಗಿದ್ದಾರೆ. HC ಬಾಲಕೃಷ್ಣ ಅವರನ್ನ ನಿಶಾ ಯೋಗೇಶ್ವರ್ ಅವರು ಭೇಟಿಯಾಗಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಭೇಟಿಯಾಗಿದ್ದಾರೆ ನಿಶಾ. ಇದೇ ವೇಳೆ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ. ತಂದೆ ಮಗಳನ್ನು ದೂರ ಮಾಡಲ್ಲ ಅಂತ ಹೇಳಿ DK ಶಿವಕುಮಾರ್ ಮೊನ್ನೆ DK ಶಿವಕುಮಾರ್ ಅವರನ್ನ ಭೇಟಿಯಾದಾಗ ಅವರು ಹೇಳಿದರು. ನಿಶಾ ಯೋಗೇಶ್ವರ್ ಅವರು DK ಶಿವಕುಮಾರನ್ನ ಭೇಟಿಯಾದಾಗ DK ಶಿವಕುಮಾರ್ ಹೇಳಿದರು. ಇದೀಗ ಶಾಸಕರ ಮೂಲಕ ಒತ್ತಡ ಹೇರ್ತಾ ಇದ್ದಾರೆ ನಿಶಾ ಯೋಗೇಶ್ವರ್. ಒಟ್ಟಾರೆ ಕಾಂಗ್ರೆಸ್ಗೆ ಸೇರಲೇಬೇಕು ಅಂತೇಳಿ ಹೊರಟಿರುವಂಥ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ನ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಬಾಲಕೃಷ್ಣ ಅವರನ್ನ ಭೇಟಿಯಾಗಿದ್ದಾರೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರನ್ನು ಮೊನ್ನೆ ಭೇಟಿಯಾಗಿ ಪಕ್ಷಕ್ಕೆ ಸೇರುವ ಬಗ್ಗೆ ಮಾತುಕತೆ ಮಾಡಿದರು. ಆದರೆ DK ಶಿವಕುಮಾರ್ ಅವರು ತಂದೆ ಮಗಳನ್ನು ಬೇರೆ ಮಾಡಿದಂಥ ಪಾಪ ನಮಗೆ ಬರಬಾರ್ದು ಅಂತೇಳಿ ಹೇಳಿದರು. ಈಗ DK ಶಿವಕುಮಾರ್ ಮೇಲೆ ಮತ್ತು ನಾಯಕರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ನಿಶಾ ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ಆತ್ಮೀಯರಿರುವ ಶಾಸಕರನ್ನು, ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಿ ಪಕ್ಷಕ್ಕೆ ಸೇರೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರಿಗೆ ಇದನ್ನು ತಿಳಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ.